ನಮಸ್ಕಾರ ರೀ ಎಲ್ಲ ಜವಾರಿ ಮಂದಿಗೆ. ನಾವು ಬಂದೇವಿ ಇವತ್ತು ಭಜನಾ ಸಾಂಗ್ ಶೂಟ್ ಮಾಡಕ್ಕೆ. ನೋಡ್ರಿ ಇಲ್ಲೇ ಎಲ್ಲ ನಮ್ಮ ಗುರುಗಳ ಮೇಳ ಕುಂತ. ಇಲ್ಲೇ ನಮ್ಮ ಗುರುಗಳು ಅದಾರ, ಇಲ್ಲೇ ನಮ್ಮ ಅಣ್ಣಪ್ಪಣ್ಣ, ಇವರು ನಮ್ಮ ಬಸಣ್ಣ, ಈ ಕಡೆ ನಮ್ಮ ಬ್ರಹ್ಮಾನಂದ ಬೀರುವಳ್ಳಿ ಭಜನಾ ಮಾಸ್ತರ್ ಅವರು, ಈ ಕಡೆ ನಮ್ಮ ಶಂಕರಣ್ಣ ಬೊಮ್ಮಿನಗಟ್ಟಿ, ಇಲ್ಲಿ ಅದ ನೋಡ್ರಿ ವೇದವ್ಯಾಸ. ಈ ಕಡೆ ನೋಡ್ರಿ ಇಲ್ಲಿ ಮಕ್ಕೊಂಡಾರ ಪಾಪ. ನಮ್ಮ ಸಂಬಂಧ ಬಂದ ಇಷ್ಟೆಲ್ಲ ಪಾಪ ನಿಂತ್ಗೆಟ್ಟು ಬಂದು ಮಕ್ಕೊಂಡಾರ ನೋಡ್ರಿ ಸ್ನೇಹಿತರೆ ಇವ್ರ. ನೋಡ್ರಿ ಇಲ್ಲೇ ನಮ್ಮ ಸಂಬಂಧ ಭಾಳ ಹಗಲಿ ರಾತ್ರಿ ನಿಂತ್ಗೆಟ್ಟ ಶ್ರಮ ವಹಿಸಿ ಕ್ಯಾಮ್ರಾ ಹಿಡ್ಕೊಂಡು ಅದನ್ನ ಹಿಡ್ಕೊಂಡು ಇದನ್ನ ಹಿಡ್ಕೊಂಡು ಕೌಲ್ಯ ಹೌದಲ್ಲ, ನಮ್ಮ ಸಂಬಂಧ ಎಷ್ಟು ಕಷ್ಟಪಟ್ರಿ ನೀವು, ಹೌದಲ್ಲ? ಮಾತಾಡಿ ಎರಡು ಮಾತು. ಈಗ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿ? ಅಭಿಮಾನಿಗಳಿಗೆ ಇಷ್ಟ, ಇಷ್ಟ, ನಾ ಹುಡುಗಿನ ಅಭಿಮಾನಿ ಮಸ್ತ. ನೋಡ್ರಿ ಅವರು ಬೆಳಿಗ್ಗೆ ಒಂದು ಸ್ವಲ್ಪ ತೀರ್ಥಯಾತ್ರೆ ಮಾಡ್ಯಾರ, ಅದ್ರ ಸಂಬಂಧ ನೀ ನನಗೆ ಇಷ್ಟ, ಐ ಲವ್ ಯು ಅನ್ನತ್ತಾರಿ ಅವ್ರು. ಇರ್ಲಿ, ಏನ್ ಮಾಡಕ್ ಏನಿಲ್ಲ, ಒಳ್ಳೆ ಚಲೋ ರೀತಿಯಿಂದ ಭಜನೆ ಮಾಡ್ಕೊಂಡು ಹೊಂಟಿರಿ. ಈಗ ಪ್ರೇಕ್ಷಕರಿಗೆ ಚಲೋ ಚಲೋ ಹಾಡುಗಳನ್ನ ಹೇಳ್ರಿ ಅಂತ ಪ್ರೋತ್ಸಾಹ ಮಾಡ್ತೀವಿ. ಮತ್ತೆ ಲೈಕ್ ಶೇರ್. ನಮ್ ಗುರ್ಸಿದ್ ಮಾಸ್ತರ್ ಗುರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಹಾರೈಸ್ತೀವಿ. ಅವ್ರ ಅಭಿಮಾನಿ ಬಳಗಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಭಿಮಾನಿ ಬಳಗಕ್ಕ ಚಲೋ ಚಲೋ ಹಾಡುಗಳು ಈ ಗಣೇಶ ಚತುರ್ಥಿಗೆ ಮತ್ತೆ ಮುಂದ್ ಬರೋ ಹಬ್ಬಕ್ಕೆಲ್ಲ ಬರ್ತಾವು ಅಂತ ಹೇಳ್ತೀವಿ. ಹೌದಾ? ಅಣ್ಣಪ್ಪಣ ಏನ್ ಹೇಳಕ್ ಇಷ್ಟಪಡ್ತೀವಿ? ಬಸಣ್ಣ ಬಸಣ್ಣ ಏನ್ ಹೇಳಕ್ ಇಷ್ಟಪಡ್ತೀವಿ? ಯಾರಿಗೆ? ಏನ ಹೆಂಗ ಹೇಳ ಬಾಯ್ ಅಣ ಮಾತು. ಇದ್ರಾಗ ಏನ ಸೀರೆ ಉಡ್ಸಾತವ್ನ ಇಲ್ಲಿ ಗುರುಗಳ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಿಮ್ಮ ಅಭಿಮಾನಿಗಳಿಗೆ ನೋಡ್ರಪ್ಪ, ನನ್ನ ನೋಡ್ಬಾಳ್ರಿ, ಏನ್ ಹೇಳ್ರಿ ಗುರುಗಳ ಏನ್ ಹೇಳ್ರಿ? ಬ್ರಹ್ಮಾನಂದ ತಡ್ರಿ ನಾಲ್ಕೇ ಗದ್ಲ ಮಾಡ್ತಾರಿಪ್ಪ. ಬ್ರಹ್ಮಾನಂದ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತಿ? ಏನು ಹೇಳೋದು, ಪ್ರೇಕ್ಷಕರಿಗೆ ನಮ್ಮ ಹಾಡು ನೋಡ್ರಿ, ಲೈಕ್ ಮಾಡ್ರಿ, ಒಂದಿಟ್ಟು ನಮ್ಮನ್ನ ಬೆಳಕಿಗೆ ತೊಂಬರಿ ಅಂತ ಅಷ್ಟೇ ಹೇಳೋದ್ರಿ. ಈ ಕತ್ತಲ್ದಾಗದೇನು ನೀನ? ಕತ್ತಲಾಗರ ಇರ್ಲಿ ಬೆಳಕಿನಾಗರ ಇರ್ಲಿ, ಮಾರಿ ಅಂದ ಚಂದ ತಗೊಂಡು ಏನ್ ಮಾಡೋದು, ನಮ್ಮ ಕಲೆಕ್ ಒಂದ್ ಬೆಲೆ, ಅದನ್ನೊಂದ್ ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡ್ರಿ ಅಂತ ಹೇಳೋದು ಅಷ್ಟ. ಆತ ನಮ್ಮ ಶಂಕರಣ್ಣಾರ್ ನೋಡ್ರಿ, ಬೊಮ್ಮಿನಗಟ್ಟಿ ಶಂಕರಣ್ಣ ಎರಡು ಮಾತು. ಎಲ್ಲಾರ್ಗಿ ಒಳ್ಳೇದಾರಿ, ಎಲ್ಲ ಕಲಾವಿದ್ರು ಬೆಳೀಲಿ, ಆಶೀರ್ವಾದ ಮಾಡ್ರಿ ಅಂತ ಹಂಗಂದ್ರೆ ಎಲ್ಲಾರ್ಗಿ ನೋಡ್ರಿ ಕೈ ಮುಗಿಯತ್ತಾರ. ಪ್ರೇಕ್ಷಕರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ತಾಯಮ್ಮ ಶಟ್ಕೆಪ್ಪಜ್ಜ ಎಲ್ಲರಿಗೂ ಒಳ್ಳೇದು ನೋಡ್ರಿ. ನಮ್ಮ ಕಲೆ ನೋಡಕ್ ಅಲ್ಲಿಂದ ಇಲ್ಲಿ ಮಠ ಬಂದಾರ. ಕಲೆ ಅಲ್ಲ ಪಾಪ, ದೇವ್ರಿಗೆ ಬಂದಾರ ಅವ್ರು. ಇಲ್ಲಿ ನೋಡ್ರಿ ತಾಯಮ್ಮನ ಗುಡಿ ಅಂತ ಮಾಡಿದ್ವಿ ಇವತ್ತು ಶೂಟ್. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ಅಣ್ಣಪ್ಪಣ ನೀ ಏನು ಮಾತಾಡಲಿಲ್ಲ ನೀನು? ಕೌಲ್ಯ ಗುರುಗಳ ನಮ್ಮ ಕೌಲ್ಯ ನಾಲ್ಕು ಮಾತು ಮಾತಾಡ ಹೇಳಪ್ಪ. ಯಾರು ಮಾತಾಡ ಸುಮ್ಮನೆ? ನಮ್ಮ ಕಲಾವಿದ ಊಟ ಮಾಸ್ತರ್. ಏನು ಹೇಳಕ್ ಇಷ್ಟಪಡ್ತೀಪ್ಪ ಜನಕ್ಕೆ? ಅಭಿಮಾನಿಗಳಿಗೆ ಏನು ಹೇಳಕ್ ಇಷ್ಟಪಡ್ತಿ? ಅಭಿಮಾನಿಗೆ ಹೇಳಕ್ಕೆ ಕಲಾವಿದ ಏನಂದ್ರೆ ಅವನ ಕಲಾವಿದ ಎಲ್ಲಿಗೂ ಬರ್ಬೇಕು. ಎಲ್ಲಿ ಬಿರುಳಿ ಗ್ರಾಮದಾಗ ಕಲ್ರಿ ತಾಲೂಕು. ಇವತ್ತು ನೀ ವಿಡಿಯೋ ಮಾಡಿದ್ ನಿಂಗೆ ಯಾಕಂಗಾರ ಖುಷಿ ಅನಿಸ್ತಪ್ಪ? ನಮ್ಮ ತಾಯಿಯ ಗುಡಿ ಒಳಗೆ ವಿಡಿಯೋ ಮಾಡಿಲ್ಲ, ಖುಷಿ ಖುಷಿ ಆಗಲಿ. ಓಯ್ ಏನು ಹೇಳಕ್ ಇಷ್ಟಪಡ್ತಿ ಅಭಿಮಾನಿ ಜನಕ್ಕೆ? ಏನು ಹೇಳಕ್ ಇಷ್ಟಪಡ್ತೀಪ್ಪ ಶಿವಣ್ಣ? ಅಭಿಮಾನಿಗಳು ಲಾಗ್ ಮಾಡತ್ತಾನೆ. ಒಂದು ಜಸ್ಟ್ ಬೈಟ್ ಒಂದು ಬೈಟ್ ಕೊಡಿಲ್ಲ, ಹೇಳಿಲ್ಲ ಮಾಡ್ಬೇಕು. ಮತ್ತೆ ಜಸ್ಟ್ ಒಂದು ಬೈಟ್ ಕೊಡ. ನಿನ್ನ ಮಾತಿನಾಗ ಕೇಳಕ್ಕೆ ಭಾಳ ಇಷ್ಟ, ಸ್ಪೀಚಿಂಗ್ ನಿನ್ನ ಬಾಯಿನಾಗ. ನಿನ್ನ ಬಾಯಾಗ ಸ್ಪೀಚಿಂಗ್ ಕೇಳಕ್ಕೆ ಭಾರಿ ಇಷ್ಟ. ಹೇಳು ಅಭಿಮಾನಿಗಳಿಗೆ, ನಮ್ಮ ಗುರ್ಸಿದ್ ಮಾಸ್ತರ್ ಅಭಿಮಾನಿ ಪ್ರೇಕ್ಷಕಗಳಿಗೆ ಏನು ಹೇಳಕ್ ಇಷ್ಟಪಡ್ತಿ? ಏನಿಲ್ಲ, ಅವ್ನ ಭಜನೆ ಕಲಿಬೇಕು, ಕೇಳ್ಬೇಕು ಅನ್ನೋದು ಜನಕ್ಕೆ ಆಸೆ. ಇನ್ನೂ ಹೆಚ್ಚಿನದಾಗಿ ಮಾಡ್ರಿ. ಇನ್ನೂ ಹೆಚ್ಚಿನದಾಗಿ ಮಾಡಿ. ಮತ್ ಅಲ್ಲ ಸ್ಪೀಚ್ ಚೆನ್ನಾಗಿ ಹೇಳ್ತೀನಿ ಅದಕ್ಕೆ. ಏನ್ ಕೊಡ್ಲಿ, ಏನ್ ಕೊಡಾಕ ಹೊರಡ ಬೇಕಲ್ಲ, ಅದಕ್ಕೆ ಅರ್ಥ ಇರ್ಬೇಕಲ್ಲ. ಪ್ರೇಕ್ಷಕರ ನಮ್ಮ ಹಾಡು ನೋಡ್ತಾರ. ಇನ್ನೂ ಹೆಚ್ಚಿನದಾಗಿ ನಿಮ್ಗೆ ಒಳ್ಳೆ ರೀತಿಯೊಳಗೆ ನಿಮ್ಗೆ ಮನರಂಜನೆ ಪಡಿಸುವಂತ ಹಾಡುಗಳನ್ನ ನಾವು ಮಾಡ್ತೀವಿ, ಹಾಡ್ತೀವಿ, ಒಳ್ಳೆ ರೀತಿಯೊಳಗೆ ನಿಮ್ಗೆ ನೀಡ್ತೀವಿ. ಹಿಂಗೆ ಸ್ಪೀಚ್ ಪ್ರೇಕ್ಷಕರ ಮೆರುಗಿಗಾಗಿ ಇನ್ನೂ ಹೆಚ್ಚಿನದಾಗಿ ಹಾಡುಗಳನ್ನು ನಾವು ಹಾಡ್ತೇವೆ, ನೀವು ಕೇಳಿ. ಹಲೋ ಹುಲಿ, ಏನು ನಾಲ್ಕು ಮತ್ತೆ
ಮುಗಿಸೋನ್ರಿ ಯಾ ಗುರುಗಳ ಮತ್ತೇನಪ್ಪ ಕೌಲ ಎಂತ ಅಲ್ರಿ ಅಲ್ಲಿ ಎಷ್ಟು ಚಂದ ಮಾತಾಡ್ತಾನ್ರಿ ಒಂದ್ ಒಡಪ್ ಹೇಳಣ್ಣ ನೀನು ಅಲ್ಲಿ ಎಷ್ಟು ಚಂದ ಮಾತಾಡ್ತೀವಿ ಒಡಪ ಬಂದ್ ಮಾಡಪ್ಪ ಗಪ್ಪ ಒಡಪ ಎಷ್ಟು ಚಂದ ಹೇಳ್ತಿಯಲ್ಲ ನೀನು ಬಸವಣ್ಣನ ಒಂದು ವಚನ ಹೇಳ ತಡಿ ಹೇಳ ತಡಿ ಕಂತೆ ತೊಟ್ಟವ ಗುರು ಅಲ್ಲ, ಕಾವಿ ತೊಟ್ಟವ ಜಂಗಮವಲ್ಲ, ಶೀಲಗೆಟ್ಟವ ಶಿವಭಕ್ತನಲ್ಲ, ಕೂಳು ಪ್ರಸಾದವಲ್ಲ, ನೀರು ತೀರ್ಥವಲ್ಲ, ಹೌದಂಬುವನ ಬಾಯ ಮೇಲೆ ಅರ್ಧಮನದ ಪಾದರಾಕ್ಷೆ ಇಟ್ಟು ಮಾಸು ಟೋಕು ಇಲ್ಲೆಂದ ಹೊಡೆಯದಾತ ನಮ್ಮ ಅಂಬಿಗರ ಚೌಡಯ್ಯ. ಆಹಾ ಏನ್ರಿ ಗುರುಗಳ ನೋಡ್ರಿ ನೀವೊಂದು ವಚನ ಹೇಳ್ತೀನಪ್ಪ. ಹಾಡಲ್ಲ ವಚನ ಕೇಳೋಣ. ಪುರಾಣ ಎಂಬುದು ಪುಂಡರ ಗೋಷ್ಠಿ. ಇದು ಬಹಳ ಜಗಳದೈತಿ. ಪುರಾಣ ಎಂಬುದು ಪುಂಡರ ಗೋಷ್ಠಿ. ಬ್ರಹ್ಮ ಎಲ್ಲ ಜಾಣಿತ್ತು ಇಷ್ಟು ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ಹಿಂಗೈತೆ ನೋಡ್ರಿ, ಇವತ್ತು ಒಂದು ಸಾಂಗ್ ಶೂಟ್ ಮಾಡಿದ್ವಿ, ಒಂದು ಭಜನಾ ಸಾಂಗ್. ಜಸ್ಟ್ ನಿಮ್ಗೆ ಇರಲಿ ಅಂತೇಳಿ ಒಂದು ಲಾಗ್ ತೋರಿಸಿದೆ ಮನೋರಂಜನೆಗೋಸ್ಕರ. ಎಲ್ಲರೂ ಸಪೋರ್ಟ್ ಮಾಡಿರಿ, ನಮ್ಮ ಭಜನಾ ಸಾಂಗಿಗೆ ಎಲ್ಲರೂ ಸಪೋರ್ಟ್ ಮಾಡಿರಪ್ಪ ಅಂತ ಕೇಳ್ಕೊಳ್ತಾ, ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ಮತ್ತೊಂದು ಲಾಗ್ನಾಗ ಭೇಟಿ ಆಗ್ತೇನೆ ರೀ. ಎಲ್ಲರಿಗೂ ಧನ್ಯವಾದಗಳು.